ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆತ್ಮೀಯರೇ, ಸಚಿವರ ಸ್ಥಾನಕ್ಕಾಗಿ ಸಚಿವರಾಗುವ ಸ್ಥಾನಕ್ಕಾಗಿ ಪೈಪೋಟಿ ಮರಳಿ ಅವರು ಯಾಕೆ ಆಗಬೇಕಪ್ಪ ಮಿನಿಸ್ಟರ್ ಅನ್ನುವಂಥ ಒಂದು ಚಿಂತನೆ. ನಾವು ಕಳೆದ ಹಲವು ಸಲ ಆಯ್ಕೆಯಾಗಿದ್ದೇವೆ, ಆದರೂ ನಮಗಿಲ್ಲ ಒಂದು ಬಾರಿಯೂ ಮಂತ್ರಿಗಿರಿ ಅನ್ನುವಂಥ ಅನೇಕ ಶಾಸಕರು ತಮ್ಮ ನೋವುಗಳನ್ನು ಸಂಕಟಗಳನ್ನು ಮೀಡಿಯಾ ಮುಂದೆ ಹಂಚ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಸದಾ ನೋಡ್ತಾ ಇರ್ತೀವಿ, ಸಿದ್ದರಾಮಯ್ಯರ ಬದಿಗೆ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಪಟ್ಟಣವರು, ಅಶೋಕ್ ಪಟ್ಟಣವರು. ಪಾಪ ಅವರು ತಿರುಗುವುದು ನೋಡಿದ್ರೆ, ಮಾಡೋದು ನೋಡಿದ್ರೆ, ಅವ್ರ ಟ್ಯಾಲೆಂಟ್ ನೋಡಿದ್ರೆ, ಇಷ್ಟೊಳಗೆ ಅವ್ರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹಿರಿಯ ರಾಜಕಾರಣಿ ಆಗಿರುವಂಥ ಕಾಂಗ್ರೆಸ್ಸಿಗರು ಅವ್ರಿಗೆ ಮಿನಿಸ್ಟರ್ಶಿಪ್ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಇವ್ರಿಗಿಂತ ಸಣ್ಣವ್ರಿಗೆ ಸಿಕ್ಕದೇ ಇಲ್ಲ. ಯಾಕೆ ಹಿಂಗೆ ನಮಗಾಗಿ ಸಿಕ್ಕಿಲ್ಲ ಅನ್ನೋದು ಅಸಮಾಧಾನ ಅವ್ರಿಗೆ ಸಹಜದ. ಯಾರಿಗಾದರೂ ಕೇವಲ ದುಡ್ಡಿದವರಷ್ಟು ಆಗಬೇಕಾಗಿಲ್ಲ ಅನ್ನುವಂಥ ಒಂದು ನೂರು ಅವರ ಧ್ವನಿಯಲ್ಲದ. ನಮಗೆಲ್ಲ ಯೋಗ್ಯತೆ ಇದೆಯಲ್ಲಪ್ಪ, ಅರ್ಹತೆ ಇದೆ, ಇದ್ದ ಸಚಿವರಿಗಿಂತ ನಾವೇನು ಕಡಿಮೆ ಇದ್ದೀವಿ ಅನ್ನುವಂಥ ಒಂದು ಎಲ್ಲೋ ಮಾನಸಿಕ ನೋವು ಅಲ್ಲಿ ಕಾಣ್ತದೆ. ಮುಖ್ಯವಾಗಿ ಅವರು ಹೇಳ್ತಾ ಇರೋ ಮಾತು, ನಮ್ಮ ಅಶೋಕ್ ಪಟ್ಟಣವರು ಆಡಳಿತ ಪಕ್ಷದ ಮುಖ್ಯ ಸಚೇತಕರಂತೇಳಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಇಷ್ಟಲ್ಲೇ ಆಗಬೇಕಾಯ್ತು ಅವ್ರು ಸಚಿವರು, ಬೆಳಗಾವಿಯ ಪ್ರಾತಿನಿಧಿಕವಾಗಿ, ಬೆಳಗಾವಿ ಜಿಲ್ಲಾ ಪ್ರತಿನಿಧಿಯಾಗಿ ಆಗಿಲ್ಲ. ಈ ಸಲ ಮಾಡ್ತಾರೆ ನೋಡಿ, ಗ್ಯಾರಂಟಿನೂ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇಬ್ಬರಿದ್ದಾರೆ. ಒಬ್ಬ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಲಕ್ಷ್ಮೀಬಾಯಿ ಅವರು. ಇವರಲ್ಲಿ ಈ ಮೂರನೇವರೊಬ್ಬರು ಇದ್ದಾರೆ. ಅವ್ರನ್ನ ನಾವು ಮಿನಿಸ್ಟರ್ ಮಾಡೇ ತೀರ್ತೀವಿ ಅಂತ ಕರ್ಕೊಂಡ್ಬಂದಿದ್ದಾರೆ, ಲಕ್ಷ್ಮಣ್ ಸವದಿ ಅವರನ್ನು. ಅವ್ರ ಜೊತೆಗೆ ಇವ್ರನ್ನ ಮಾಡ್ತಾರೆ, ಅಶೋಕ್ ಪಟ್ಟಣ್ ಅವರನ್ನು. ಅದಕ್ಕೆ ಅವ್ರಿಗೂ ಒಂದು ಗಾಬರಿ, ಆತಂಕ, ನಮ್ಮನ್ನು ಮಾಡ್ರಪ್ಪ ಅಂದರೆ ಒತ್ತಡ. ಒಂದು 25-30 ಜನ ಶಾಸಕರು ಇವರು ಹೋಗಿದ್ದಾರೆ. 4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮಂತ್ರಿ ಆದರೆ ಹೇಗೆ, ಉಳಿದ 2 ವರ್ಷ ನಮಗೆ ಅವಕಾಶ ಕೊಡಿ ಎಂದು ಕೇಳಿದ್ದೇವೆ. ಹೋಗಿ ಕೇಳಿವಪ್ಪ, ನಮಗೆ ಬೇಕಲ್ಲ ಅಂತೇಳಿ. ಇದನ್ನು ನಮ್ಮ ವಿರೋಧ ಪಕ್ಷದವ್ರು ಬಂಡಾಯ ಅದು ಇದು ಹೇಗೆ ಕೊಟ್ಟಿದ್ದಾರೆ.